ಅಭ್ಯರ್ಥಿಗಳಿಗೆ ಮಾತ್ರ ಕಿವಿಯೋಲೆ ಹಾಕೋಂಗಿಲ್ಲ, ಮೂಗ್ನಟ್ ಹಾಕೋಂಗಿಲ್ಲ, ಬಳೆ ಹಾಕೋಂಗಿಲ್ಲ, ಕಾಲ್ಗೆಜ್ಜೆ ಹಾಕೋಂಗಿಲ್ಲ, ಎಲ್ಲ ತೆಗೆದಿಡಿಸಿ ಒಳಗಡೆಗೆ ಮಾತ್ರ ಹಿಂಗೆ ಮಾಡ್ಕೊಂಡು ಕೂತ್ಕೊಳ್ಳಿ. ನಿಮ್ಮೇಲೆ ಬರ್ತಾ ಇರುವಂಥ ಆರೋಪಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ಅಂತ KPSCಯಲ್ಲಿ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಆಗಿಲ್ಲ ಅಂತ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿಗೆ KPSC ಕಾರ್ಯದರ್ಶಿ ಜ್ಯೋತಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಪರೀಕ್ಷೆ ಮತ್ತು ಮೌಲ್ಯಮಾಪನ ಪಾರದರ್ಶಕವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಎಲ್ಲವೂ ಸರಿಯಾಗಿ ನಡೀತಾ ಇದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಟ್ ಅವ್ರು ಕೇಳ್ತಾ ಇರುವಂತ ಪ್ರಶ್ನೆ ಏನು ಗೊತ್ತಾ ಮೇಡಮ್, ಇವ್ರು ಹೇಳ್ತಾ ಇರೋದು ಅಕ್ರಮದ ದಾಖಲಾತಿ ಇದ್ರೆ ತನಿಖೆಗೆ ಸಿದ್ಧ ಅಂತಾನೂ ಕೂಡ ಹೇಳಿದ್ದಾರೆ. ಜ್ಯೋತಿ ಮೇಡಮ್, ಇದರಲ್ಲಿ ಕೇಳ್ತಾ ಇರೋದು ಒಂದೇ ಸೀರಿಯಲ್ನಲ್ಲಿರೋರು, ಒಂದೇ ಪರೀಕ್ಷಾ ಕೇಂದ್ರದಲ್ಲಿರೋರು ಹೇಗೆ ಆಯ್ಕೆ ಆದ್ರು, ಆಗಬಾರ್ದು ಅಂತಲ್ಲ, ಮಾತಾಡಿದ್ದಾರೆ, ನೋಡೋಣ. ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂತ ಆರೋಪವನ್ನ ಒಂದಿಷ್ಟು ಅಭ್ಯರ್ಥಿಗಳು ಮಾಡ್ತಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ KPSC ಸೆಕ್ರೆಟರಿ ಆದಂತಹ ಜ್ಯೋತಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ಮಾರ್ಚ್ 2ನೇ ತಾರೀಕು 1:3 ಲಿಸ್ಟ್ ಅನ್ನ KPSC ಪ್ರಕಟ ಮಾಡಿದೆ. ಸೊ ಈಗ ಕೇಳ್ತಿರುವಂತಹ ಆರೋಪ ಅದರಲ್ಲಿ ಅಕ್ರಮ ಆಗಿದೆ. ಒಂದೇ ಕೊಠಡಿಯಲ್ಲಿ ಬರೆದಂತಹ ಅಭ್ಯರ್ಥಿಗಳು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದಾರೆ, ಇದು ಅಕ್ರಮ ಆಗಿದೆ ಅನ್ನುವಂತ ಆರೋಪವನ್ನ ಕೆಲವು ಅಭ್ಯರ್ಥಿಗಳು ಮಾಡ್ತಿದ್ದಾರೆ. ಇದಕ್ಕೆ ಆಯೋಗದ ಸ್ಪಷ್ಟನೆ ಏನು? ಒಂದೇ ಕೊಠಡಿಯಲ್ಲಿ ತುಂಬ ಜನ ಸೆಲೆಕ್ಟ್ ಆಗಿದ್ದಾರೆ ಅನ್ನುವಂಥದ್ದು ನಾವು ಒಪ್ಪೋದಿಲ್ಲ. ಯಾಕಂದರೆ ವ್ಯಾಲ್ಯೂಯೇಷನ್ನು ಏನು ನಡೀತದೋ ಅದ್ರ ಪ್ರಕಾರ ಸೆಲೆಕ್ಷನ್ಸ್ ಆಗತ್ತೆ. ಮಾರ್ಕ್ಸು ಕೊಡ್ತಾರೆ ವ್ಯಾಲ್ಯೂಯೇಟರ್ಸು, ಅದ್ರ ಪ್ರಕಾರ ಸೆಲೆಕ್ಷನ್ ಆಗುತ್ತೆ. ಸೊ ಒಂದು ರೂಮ್ನಲ್ಲಿ 24 ಜನ ಇರ್ತಾರೆ. ನಾವು ಇವಾಗ ಈ ಥರ ಆರೋಪಗಳು ಬರ್ತಾ ಇದೆ ಅಂತ TV ನಲ್ಲಿ ನೋಡಿದ ನಂತರ ನಾನು ವೆರಿಫೈ ಮಾಡಿಸಿದ್ರೆ ಒಂದು ಪ್ರಕರಣದಲ್ಲಿ 11 ಜನ ಒಂದು ರೂಮಲ್ಲಿ ಆಗಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಜನ ಆಗಿರೋದ್ರ ಬಗ್ಗೆ ಇನ್ನೂ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ಅದು ಟೋಟಲಿ 1152 ಜನ ಇರೋವಂಥದ್ದು. ಅದಕ್ಕಿಂತ 11ಕ್ಕಿಂತ ಜಾಸ್ತಿ ಜನ ಬಂದಿಲ್ಲ. ಆದರೆ 11 ಕೂಡ ಯಾಕೆ ಬರಬೇಕು ಅಂತ ಪ್ರಶ್ನೆ ಮಾಡಿದರೆ ಅದು ನಾವು ಉತ್ತರ ಕೊಡೋದು ಕಷ್ಟ. ಯಾಕಂದರೆ 24 ಜನದಲ್ಲಿ 11 ಜನ ಸೆಲೆಕ್ಟ್ ಆಗಬಾರ್ದು ಅಂತ ಏನಿರಲ್ಲ. ಅವ್ರು ಸರಿಯಾಗಿ ಬರೆದಿದ್ರೆ ಚೆನ್ನಾಗಿ, ನಮ್ಮ ವ್ಯಾಲ್ಯೂಯೇಷನ್ ಕರೆಕ್ಟಾಗಿ ಆಗಿದೆ, ಸೊ ಹಾಗಾಗಿ ಅವರು ಸೆಲೆಕ್ಟ್ ಆಗಿರ್ಬೋದು. ಬಟ್ ಅದರಲ್ಲಿ ಏನು ಅಕ್ರಮ ನಡೆದಿದೆ ಅನ್ನೋದಕ್ಕೆ ಏನೇ ಅದು ಆರೋಪನೂ ಆಧಾರರಹಿತ ಅನಿಸುತ್ತೆ. ಯಾಕಂದ್ರೆ ಅವ್ರು ಏನಾದರೂ ಕೊಡಬೇಕಲ್ಲ ನಮಗೆ, ಅದೇನು ನಮಗೆ ಬಂದಿಲ್ಲ ಮಾಹಿತಿ. ಬರೀ ಅವರು ಹೇಳ್ತಾ ಇದ್ದಾರೆ. ಒಂದು ಎರಡನೇದು, ನಾವು CCTVನೂ ಕೂಡ ಚೆಕ್ ಮಾಡಿದ್ವಿ. ಪ್ರತಿ ಸೆಂಟ್ರದ್ದು CCTV ಫುಟೇಜ್ ನಮ್ಮ ಹತ್ರ ಬಂದಿರತ್ತೆ. ಸೊ ಅದರಲ್ಲಿ ಕೂಡ ಫುಲ್ ಚೆಕ್ ಮಾಡಿದಾಗ ಈ ಎಸ್ಪೆಷಲಿ ಇದೊಂದು ರೂಮ್ ನಾನು ನೋಡಿರೋದ್ರಲ್ಲಿ 11 ಜನ ಏನು ಬಂದಿದ್ದಾರೆ, ಆ ರೂಮ್ದು ನೋಡಿದಾಗ ಏನೂ ಇಲ್ಲ, ತುಂಬ ಕರೆಕ್ಟಾಗಿ ನಡೆದಿದೆ. ಅವ್ರ ಪಾಡಿಗೆ ಅವ್ರು ಬರೀತಾ ಇದ್ದಾರೆ. ವ್ಯಾಲ್ಯೂಯೇಷನ್ ಇನ್ವಿಜಿಲೇಷನ್ಸ್ ನಡೆದಿದೆ, ಅದೆಲ್ಲ ಸರಿಯಾಗೇ ನಡೆದಿದೆ. ಸೊ ಆ ಥರ ಅಕ್ರಮ ನಡೆದಿದೆ ಅನ್ನೋದಕ್ಕೆ ಏನೂ ಇಲ್ಲ. ಬಟ್ ಬೇರೆ ಥರದ್ದು ಏನಾದರೂ ಇವ್ರ ಹತ್ರ ದಾಖಲೆ ಇದ್ರೆ ಅವ್ರು ನಮಗೆ ಕೊಟ್ಟು ಇದನ್ನು ವೆರಿಫೈ ಮಾಡಿ ಅಂದರೆ ನಾವು ವೆರಿಫೈ ಮಾಡೋಕ್ಕೆ ರೆಡಿಯಾಗಿದ್ದೀವಿ, ಮುಕ್ತವಾಗಿದ್ದೀವಿ. ಬಿಕಾಸ್ ಇದರಲ್ಲಿ ನಾವು ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕತೆಯಿಂದ ವ್ಯಾಲ್ಯೂಯೇಷನ್ ನಡೆದಿದೆ. ಇನ್ನೊಂದು, ಒಂದೇ ಕುಟುಂಬದವರೇನೋ ಸೆಲೆಕ್ಟ್ ಆಗಿದ್ದಾರೆ ಆ ಇಂಟರ್ವ್ಯೂಗೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತದೆ. ಇದೆಷ್ಟು ಮಟ್ಟಿಗೆ ಸರಿ ಅಂತ? ಇಲ್ಲ, ಅವರು ಏನು ಹೇಳಿದ್ದಾರೆ, ಇನಿಷಿಯಲ್ಸ್ ಆಧಾರ ಇಟ್ಕೊಂಡೇನೋ ಹೇಳಿದ್ದಾರೆ. ರಮ್ಯಾ ಆರ್, ಶೋಭಾ ಆರ್, ಈ ಥರ ಆದರೆ ಆರ್ ಅನ್ನೋದು ಬಹುಶಃ ಒಂದೇ ಇರಬೇಕು ಅಂತ. ಸೊ ಅದನ್ನು ನಾವು ತುಂಬ ಡೀಟೇಲ್ ಆಗಿ ಚೆಕ್ ಮಾಡಿಸಿದ್ದೀವಿ. ಅದು ತಂದೆ ಹೆಸರು ಬೇರೆ ಇದೆ, ಕ್ಯಾಟಗರಿನೂ ಬೇರೆ ಇದೆ, ಆ ಥರ ಇಲ್ಲ, ಬಂದಿಲ್ಲ ನಮಗೆ. ನಮ್ಮ ಪರಿಶೀಲನೆಯಲ್ಲಿ ಅದು ಕಂಡು ಬಂದಿಲ್ಲ. ಸೊ ಅವ್ರು ಯಾರು ಆರೋಪ ಮಾಡ್ತಿದ್ದಾರೆ ಅದನ್ನು ಕೂಡ ಈ ಥರ ಹೇಳಿದರೆ ನಾವು ಅದನ್ನು ವೆರಿಫೈ ಮಾಡ್ತೀವಿ. ಆ್ಯಂಡ್ ಇನ್ನೂ ಡೀಟೇಲ್ ಆಗಿ ಹೋಗಿ ನೋಡಿ ಬೇಕಾದರೆ ಅದು ಸರಿ ಇದೆಯಾ ಸರಿ ಇಲ್ವಾ ಅನ್ನೋದನ್ನು ನಾವು ನೋಡ್ಬೋದು. ಬಟ್ ಆ್ಯಸ್ ಆನ್ ಟುಡೇ ನಾನು ಏನು ವೆರಿಫಿಕೇಷನ್ ಮಾಡಿದ್ದೀನಿ ನಿನ್ನೆ ಮತ್ತು ಇವತ್ತು, ಈ ಎರಡೂ ನೋಡಿದ್ದೇನೆ. ಸುಮಾರು ರೂಮ್ಗಳಲ್ಲಿ 4 ಜನ, 5 ಜನ, 6 ಜನ, 7 ಜನ ಹಿಂಗೆ ಪಾಸ್ ಆಗಿದ್ದಾರೆ. ಸೊ ಯಾವುದಾದ್ರೂ ಒಂದು ರೂಮ್ನಲ್ಲಿ 11 ಜನ ಪಾಸ್ ಆಗಿದ್ದಾರೆ, ಅಥವಾ 15 ಇನ್ನೂ ಸಿಕ್ಕಿಲ್ಲ ನನಗೆ. ಬಟ್ 11 ಜನ ಪಾಸ್ ಆಗಿರೋದು ಒಂದು ಪ್ರಕರಣ ಇದೆ. ಸೊ ಆಗಬಾರ್ದು ಅಂತಿಲ್ಲ ಅಂತ, ನಾನು ಒಂದು ಎಕ್ಸೆಪ್ಷನ್ ಇರ್ಬೋದು. ಬಟ್ ನಿಜವಾಗಿಯೂ ದಾಖಲೆಗಳಿಗೆ TVನೂ ನೋಡಿದ್ಮೇಲೆ, CCTVನೂ ನೋಡಿದ್ಮೇಲೆ ಮತ್ತೆ ಅದ್ರ ಮೇಲೆ ನಾವು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ದಟ್ ಈಸ್ ದ ದಾಖಲೆ ನಮ್ಮ ಹತ್ರ ಇರುವಂಥದ್ದು. ಸೊ ಹಾಗಾಗಿ ಅವರೇನಾದರೂ ಅವ್ರ ಹತ್ರ ಇನ್ನೂ ಹೆಚ್ಚುವರಿ ದಾಖಲೆಗಳು ಅಥವಾ ಪ್ರೂಫ್ ಇದ್ದರೆ ಕೊಡಲಿ, ನಾವು ಡೆಫಿನೆಟ್ ಆಗಿ ವೆರಿಫೈ ಮಾಡ್ತೀವಿ. ಮೇಡಮ್, ಇದೆಲ್ಲ ಅನುಮಾನ ಬರ್ಲಿಕ್ಕೆ ಕಾರಣ, ಒಂದು ಕನ್ನಡದ ಪ್ರಶ್ನೆ ಪತ್ರಿಕೆ ಸಮಸ್ಯೆ ಆಗಿತ್ತು, ಎಕ್ಸಾಮ್ ಆಯಿತು. ಸೊ ಅದಕ್ಕೂ ಇದಕ್ಕೂ ಮತ್ತೆ ಪ್ರತಿ ಬಾರಿ ಕೂಡ ಇದಂತಹ ಸಂದರ್ಭದಲ್ಲಿ ಇದೇ ರೀತಿ ಆರೋಪ ಬರ್ತಾ ಇದೆ. ಸೊ ಇದಕ್ಕೇನಾದರೂ ಬೇರೆ ರೀತಿಯಾಗಿ ಮಾಡುವಂಥದ್ದು ಪ್ರಕ್ರಿಯೆಗಳೇನಾದರೂ? ನನ್ನ ಪ್ರಕಾರ ನಾನು ಹೊಸದಾಗಿ ಇಲ್ಲಿಗೆ ಬಂದಿರ್ಬೋದು, ಬಟ್ ನಾವು ಕೂಡ AS GS ಎಲ್ಲ ಎಕ್ಸಾಮ್ಸ್ ಬರೆದಿದ್ದೇವೆ. ಸೊ ನನಗನ್ಸೋದು ವಿಳಂಬ ಆದಾಗ ಇವೆಲ್ಲ ಬರ್ತದೆ ಜಾಸ್ತಿ. ಸೊ ಅಂದರೆ ವಿದಿನ್ ನಿಗದಿತ ಟೈಮ್ನಲ್ಲಿ ಪರೀಕ್ಷೆಗಳು ನಡೀತಾ ಹೋದರೆ ಬಹುಶಃ ಇವ್ಯಾವುದಕ್ಕೂ ಅವಕಾಶ ಇರಲ್ಲ. ವಿಳಂಬನ ನಾವು ಆದಷ್ಟು ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಲೇಬೇಕಾಗತ್ತೆ. ಆ್ಯಂಡ್ ಇವಾಗ ಕೋರ್ಟ್ ಕೇಸ್ ಬರೋವಂಥದ್ದು ಇವೆಲ್ಲ ಇದ್ದಾಗ ನ್ಯಾಚುರಲಿ ವಿಳಂಬ ಆಗಿಬಿಡುತ್ತೆ. ಯಾಕಂದರೆ ವೆಯ್ಟ್ ಮಾಡಬೇಕಾಗತ್ತೆ. ಅಂಥ ಟೈಮ್ನಲ್ಲಿ ಈ ಥರ ಆರೋಪಗಳು ಅಲ್ಲೇನೋ ಆಗಿದೆಯೇನೋ ಇಲ್ಲೇನೋ ಆಗಿದೆಯೇನೋ ಕ್ಯಾನ್ಸಲ್ ಮಾಡಬೇಕು, ಆ ಥರ ಬರ್ತದೆ. ಬಟ್ ನಮ್ಮಲ್ಲಿ ಎಕ್ಸಾಮ್ಸು ಫುಲ್ ಪ್ರೂಫ್ ಆಗಿ ಚೆನ್ನಾಗಿ ನಡೀತಾ ಇದೆ. ವ್ಯಾಲ್ಯೂಯೇಷನನ್ನು ನಾನು ಇತ್ತೀಚೆಗೆ ಬಂದ್ರೂ ಖುದ್ದಾಗಿ ನಾನೇ ಅವಲೋಕಿಸಿದ್ದೀನಿ. ವ್ಯಾಲ್ಯೂಯೇಷನ್ ಯಾವ ಥರ ಮಾಡ್ತಿದ್ದಾರೆ ಆ ಸಿಸ್ಟಮ್ನೆಲ್ಲ ನಾನು ಚೆಕ್ ಮಾಡ್ಕೊಂಡಿದ್ದೀನಿ. ಸೊ ನನಗೂ ಇರುತ್ತೆ, ಯಾಕಂದರೆ ಒಳಗಡೆ ಇದ್ದವ್ರಿಗೂ ಅನುಮಾನ ಇದ್ದೇ ಇರುತ್ತೆ, ನೋಡಿರಲ್ಲ ಹಾಗಾಗಿ.
ಸೊ ನಾನು ಚೆಕ್ ಮಾಡಿದಾಗ ಚೆನ್ನಾಗಿ ನಡೆದಿದೆ ವ್ಯಾಲ್ಯೂಯೇಷನ್. ಯಾರಿಗೂ ಮಾರ್ಕ್ಸ್ ಅಂತ ಅಥವಾ ಇದು ಗೊತ್ತಾಗಲ್ಲ, ಏನು ಯಾರು ರಿಜಿಸ್ಟ್ರೇಷನ್ ನಂಬರು, ಇದು ಅಭ್ಯರ್ಥಿದು ಯಾರ್ದು ಅದೇನು ಗೊತ್ತಾಗಲ್ಲ. ಆ ಥರ ಡಮ್ಮಿ ನಂಬರ್ಸ್ ಎಲ್ಲ ಕೊಟ್ಟು ಪುಷ್ ಮಾಡಿ ಆ ವ್ಯಾಲೆಟ್ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬ ಪಾರದರ್ಶಕವಾಗಿ ಎಕ್ಸಾಮ್ ನಡೆದಿದೆ. ಆಮೇಲೆ ಇವೆಲ್ಲನೂ ಅಷ್ಟೇ, ಮಾರ್ಕ್ಸ್ ಲಿಸ್ಟನ್ನು ಅಲೈನ್ ಮಾಡೋದಾಗಲಿ, ಯಾವ ಕ್ಯಾಂಡಿಡೇಟ್ ನೇಮು ಮತ್ತು ಇದನ್ನು ಅಲೈನ್ ಮಾಡೋದಾಗಲಿ ಎಲ್ಲವನ್ನು ಕೂಡ ಫಸ್ಟ್ ಡಮ್ಮಿ ನಂಬರ್ ಇಟ್ಕೊಂಡ್ರು ಥ್ರೂ 2 to 3 ಐಟ್ರೇಷನ್ ಪ್ರಕಾರ, ಅಂದರೆ ಮ್ಯಾಚ್ ಮಾಡೋವಂಥದ್ದು. ಫಸ್ಟ್ ಡಮ್ಮಿ ನಂಬರು, ಆಮೇಲೆ ಬರೀ ರಿಜಿಸ್ಟರ್ ನಂಬರ್ ಹಾಕೊಳ್ಳೋದು, ಆಮೇಲೆ ನೇಮ್ಸನ್ನು ಅದ್ರ ಜೊತೆ ಮಾಡೋದು, ಇವೆಲ್ಲದನ್ನು ಕೂಡ ಥ್ರೂ ಐಟ್ರೇಷನ್ ಇನ್ ಕಂಪ್ಯೂಟರ್ ನಮ್ಮ ಇವರೇ ಮಾಡ್ತಾರೆ, ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಅವರು ಮಾಡ್ತಾರೆ. ಸೊ ಹಾಗಾಗಿ ಇದರಲ್ಲಿ ಏನು ಅಕ್ರಮ ನಡೆದಿರೋಕ್ಕೆ ಚಾನ್ಸೇ ಇಲ್ಲ. ಮೇನ್ಸ್ ಎಕ್ಸಾಮ್ ಅಲ್ಲಿ ಆಲ್ ಟಿಕೆಟ್ ನ ಹಿಂದಿನ ದಿನನೂ ಕೊಟ್ಟರು ಅನ್ನೋಂಥ ಆರೋಪ ಕೂಡ ಈ ಒಂದು ಕೆಲವು ಅಭ್ಯರ್ಥಿಗಳು ಮಾಡ್ತಿದ್ದಾರೆ. ಇದೆಷ್ಟು ಮಟ್ಟಿಗೆ ಸರಿ? ಅದು ಹಿಂಗಾಗತ್ತೆ, ಅದು ಕೇವಲ ಅದೊಂದು 303 ಕೇಸಸ್ ಇತ್ತಲ್ಲ, ಅದು ಮಾತ್ರ ಹಿಂದಿನ ದಿವಸ ರಾತ್ರಿವರೆಗೂ ಕೊಟ್ಟರು ಬಿಕಾಸ್ ಆಫ್ ದ ಕೋರ್ಟ್ ಡೈರೆಕ್ಷನ್. ಅದು ಬಿಟ್ಟರೆ ಬೇಗ ಬೇಗ ಹೋಗಿದೆ ಎಲ್ಲವೂ. ಮುಂಚೆ ಯಾರು ಸೆಲೆಕ್ಷನ್ಸ್ ಆಗಿದ್ರು, ಎಲಿಜಿಬಿಲಿಟಿಗೆ ಬಂದಿದ್ರು ಯಾವುದರಿಂದ ಪ್ರಿಲಿಮಿನರಿಯಿಂದ ಮೇನ್ಸ್ಗೆ, ಅವ್ರಿಗೆಲ್ಲ ಮುಂಚೆನೇ ಹೋಗಿದೆ. ಮೇಡಮ್, ಇವರು ಅಭ್ಯರ್ಥಿಗಳು ಕೇಳಿದ್ರೆ ಯಾರು ಸೆಲೆಕ್ಟ್ ಆಗದೇ ಇರೋಂಥ ಅಭ್ಯರ್ಥಿಗಳು ಒಂದು CBI ತನಿಖೆ ಆಗಬೇಕು, ಇಲ್ಲ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನುವಂಥದ್ದು, ಇದಕ್ಕೆ ನೀವೇನು ಹೇಳ್ತೀರಾ? ನಾನೇನು ಹೇಳಲ್ಲ. ನನ್ನ ಹಂತದಲ್ಲಿ ಸರ್ಕಾರಕ್ಕೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಊರಲ್ಲಿ. ಸರ್ಕಾರಕ್ಕೆ ಇದನ್ನು ವರದಿಯನ್ನು ಕೊಡ್ತೇವೆ. ಸರ್ಕಾರ ಕೇಳಿದ್ರೆ ಸರ್ಕಾರ ಅದ್ರ ಬಗ್ಗೆ ತೀರ್ಮಾನ ತಗೊಳ್ತದೆ. ಯಾಕಂದರೆ ನಾವು ಏನಿದೆ ಫ್ಯಾಕ್ಚುಯಲ್ ವೆರಿಫಿಕೇಷನ್ ಮಾಡಿ ಕೊಡ್ತಾ ಇದ್ದೀವಿ. ನಾವು ಚೆನ್ನಾಗಿ ಮಾಡಿದ್ದೀವಿ, ಏನೂ ಅಕ್ರಮ ಆಗಿಲ್ಲ. ಹಾಗಾಗಿ ಅದು ಸರ್ಕಾರಕ್ಕೆ ಬಿಟ್ಟಿದ್ದು, ಅವ್ರು ಕೇಳ್ತಾರೆ. ಸೊ ಸರ್ಕಾರ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಕೊನೆ ಪ್ರಶ್ನೆ ಮೇಡಮ್, ಈಗ ಸೆಲೆಕ್ಟ್ ಆಗಿರುವಂಥ ಅಭ್ಯರ್ಥಿಗಳಲ್ಲೂ ಒಂದಷ್ಟು ಆತಂಕ ಶುರು ಆಗ್ಬಿಟ್ಟಿರುತ್ತೆ ಸಹಜವಾಗಿ, ನಾವು ಏನಾಗ್ಬಿಡ್ತೀವೋ ಎತ್ತೋ ಏನೋ ಅನ್ನುವಂಥದ್ದು. ಸೊ ಅವ್ರಿಗೆ ಏನು ಧೈರ್ಯ ಕೊಡಲಿಕ್ಕೆ ಮುಂದಾಗ್ತೀರಾ ಒಂದೇದು, ಮತ್ತೆ ಓವರ್ ಆಲ್ ಪರೀಕ್ಷಾ ವ್ಯವಸ್ಥೆ ಯಾವ ರೀತಿ ಆಗಿದೆ ಅನ್ನುವಂಥ ಭರವಸೆನ ಕೊಡ್ತೀರಾ? ಈಗಾಗಲೇ ಪರೀಕ್ಷೆ ಬರೆದು ಪಾಸಾಗಿರೋವಂಥವ್ರು ಇದರಲ್ಲಿ ಮೇನ್ಸ್ನಲ್ಲಿ. ಸೊ ಅವರು ಯಾವುದೇ ಗೊಂದಲ ಅಥವಾ ಆತಂಕಕ್ಕೆ ಈಡಾಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅಷ್ಟೊಂದು ಟಿವಿನಲ್ಲಿ ಬಂದಾಗ ಅವರು ಕೂಡ ಆತಂಕಕ್ಕೆ ಈಡಾಗ್ಬೋದು. ಬಟ್ ನಮ್ಮಲ್ಲಿ ನಾವು ಅತ್ಯಂತ ಪಾರದರ್ಶಕವಾಗಿ, ಎಫಿಷಿಯೆಂಟಾಗಿ, ಕಾನ್ಫಿಡೆನ್ಷಿಯಲ್ ಆಗಿ ನಾವು ಕೆಲಸ ಮಾಡಿದ್ದೀವಿ. ರಿಸಲ್ಟ್ ಅನೌನ್ಸ್ ಮಾಡುವಾಗಲೂ ಅಷ್ಟೇ, ನಾವು ಕಮಿಷನ್ಗೆ ಕೊಡುವಾಗಲೂ ನಾವು ಭಾಳ ಎಚ್ಚರಿಕೆಯಿಂದ ಒಂದೇ ದಿವಸದಲ್ಲಿ ಕೊಟ್ಟು ಮತ್ತೆಲ್ಲ ಮಾಡಿದ್ದೀವಿ. ಆ ಥರ ಅವತ್ತೇ ಅನೌನ್ಸ್ ಕೂಡ ಮಾಡಿದ್ದೇವೆ, ಅವತ್ತೇ ಅಪ್ರೂವಲ್ ತೊಗೊಂಡು ಅವತ್ತೇ ಅನೌನ್ಸ್ ಮಾಡಿದ್ದೇವೆ. ಸೊ ಯಾರ ಕಡೆಯಿಂದನೂ ಏನೋ ಲೂಪ್ ಹೋಲ್ಸ್ ಆಗಿದೆ ಅನ್ನೋಂಥದ್ದು ನನ್ನ ಮಟ್ಟಿಗಂತೂ ಕಂಡು ಬಂದಿಲ್ಲ. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್. ಸೊ ಹಾಗಾಗಿ ನಾನು ಪಾಸಾಗಿರುವಂಥ ಅಭ್ಯರ್ಥಿಗಳಿಗೆ ಹೇಳೋದು, ನೀವು ಆತಂಕ ಏನು ಪಡೋದು ಅವಶ್ಯಕತೆ ಇಲ್ಲ. ನಾವು ಈಗಾಗಲೇ ಸಂದರ್ಶನಕ್ಕೆ ಏನು ಮಾಡಬೇಕು ಅದನ್ನು ಮುಂದುವರಿತಾ ಇದ್ದೀವಿ. ಸಂದರ್ಶನವನ್ನು ಆದಷ್ಟು ಬೇಗ ಮುಗಿಸಿ ನಾವು ಈ ಪ್ರಕ್ರಿಯೆಯನ್ನು ಬೇಗ ಮುಗಿಸ್ಬೇಕು ಅಂತ ಇದ್ದೀವಿ. ಯಾಕಂದರೆ ಈಗಾಗಲೇ ವಿದ್ಯಾರ್ಥಿಗಳು ನೇಮಕಾತಿ ಆಗಿಲ್ಲ ಅಂತ ಏನೆಲ್ಲ ಪ್ರತಿಭಟನೆ ಮಾಡಿದ್ರು, ಸರ್ಕಾರಕ್ಕೆ ಕೋರಿಕೆ ಸಲ್ಲಿಸಿದ್ರು, ಅದ್ರ ಪ್ರಕಾರ ಸರ್ಕಾರನೂ ಕೂಡ ಹೇಳಿದೆ ಆದಷ್ಟು ಬೇಗ ಹೊಸ ನೇಮಕಾತಿ ಮಾಡಬೇಕಂತ. ಸೊ ನಾವು ಅದಕ್ಕೂ ಪ್ರಿಪೇರ್ ಆಗಿದ್ದೀವಿ. ಸೊ ಹಂಗಾಗಿ ಈ ಹಳೇದೆಲ್ಲ ಏನೇನಿದೆ ನಮ್ಮ ಹತ್ರ ಅದನ್ನು ಟೈಮ್ ಬೌಂಡಾಗಿ ನಮ್ಮಲ್ಲೇ ಟೈಮ್ ಬೌಂಡ್ ಇಟ್ಕೊಂಡು ಬೇಗ ಬೇಗ ಮುಗಿಸ್ತಾ ಇದ್ದೀವಿ. ತಾವು ಕೂಡ ಗಮನಿಸಿರ್ಬೋದು, ಎಲ್ಲ ಎಕ್ಸಾಮ್ಸ್ದು ನಾವು ಬಿಡ್ತಾ ಇದ್ದೀವಿ. ಅದಕ್ಕೂ ಕೆಲವರು ಹೇಳ್ತಾ ಇದ್ದಾರೆ, ಬಟ್ ಅದನ್ನು ಚೆಕ್ ಮಾಡ್ತಿದ್ದೀವಿ ನಾವು. ಯಾವುದೇ ಸಂದರ್ಭದಲ್ಲೂ ಕೂಡ ಯಾರಿಗೆ ಏನಾದರೂ ಅನುಮಾನ ಇದ್ದರೆ ಅವರು ನಮಗೆ ಅದನ್ನು ದಾಖಲೆ ಸಮೇತ ಸಲ್ಲಿಸಿದರೆ ಅದನ್ನು ಪರಿಶೀಲಿಸಕ್ಕೆ ಯಾವುದೇ ನಾವು ಹಿಂಜರಿಕೆ ಮಾಡಲ್ಲ. ಈಗ ಆರೋಪ ಮಾಡ್ತಿರೋರು ದಾಖಲಾತಿ ತಂದುಕೊಟ್ರೆ ತನಿಖೆ ಮಾಡ್ತೀವಿ. ಖಂಡಿತ ನಮ್ಮ ಹಂತದಲ್ಲಿ ತನಿಖೆ ಮಾಡ್ತೀವಿ. ನಮ್ಮ ಹಂತ ಆದಮೇಲೆ ನಾವು ಸರ್ಕಾರಕ್ಕೂ ಹೇಳ್ತೀವಿ ಈ ಥರ ಇದ್ದರೆ ಏನು ಅಂತ ಹೇಳಿ. ಸೊ ನಾವು ಮುಕ್ತವಾಗಿದ್ದೀವಿ. KPSC ಅದನ್ನೇ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳುವಂಥದ್ದು, KPSC ಮುಕ್ತವಾಗಿ ನೋಡುತ್ತೆ. ನಿಮ್ಮ ಹತ್ರ ದಾಖಲೆ ಇದ್ದರೆ, ಪೂರಕವಾಗಿದ್ದರೆ ತಂದುಕೊಡಿ, ನಾವು ವೆರಿಫೈ ಮಾಡ್ತೀವಿ ಅದನ್ನು. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಜ್ಯೋತಿ ಅವರ ಮಾತು. ಕ್ಯಾಮರಾಮನ್ ಮುನ್ರಾಜ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.